ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೀನರಾಶಿಗೆ ಜುಲೈ ತಿಂಗಳ ವಾಕ್ಯವಾಗಿ ಉದ್ಯೋಗ, ಭೂಮಿ, ಗ್ರಹ ಭಾಗ್ಯ, ಆಕಸ್ಮಿಕ ಧನಲಾಭ ಯೋಗ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗಿದೆ. ಅಂದರೆ ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಉತ್ತಮ ಇದೆ ಅನ್ನೋದು ಅದರ ಒಂದು ಸಂಕೇತ. ಆಗಲೇ ಗುರುಬಲದ ಒಂದು ಲಾಭವನ್ನು ನೀವು ಕಳೆದ ತಿಂಗಳಿಂದ ಪಡಿತಾ ಇದ್ದೀರಾ. ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಶುಕ್ರ, ಮಂಗಳ, ಬುಧ ಹಾಗೂ ಕೇತುವಿನ ಬೆಂಬಲ ಸಹ ನಿರಂತರವಾಗಿ ಸಿಗ್ತಾ ಅಂತ ಒಂದು ಅವಕಾಶ ಇರುತ್ತೆ. ಅತ್ಯಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳನ್ನು ಸಹ ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡಲಿದ್ದಾನೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳನ್ನು ಈ ತಿಂಗಳಲ್ಲಿ ಮೀನರಾಶಿಯವರು ತಮ್ಮದಾಗಿಸಿಕೊಳ್ಬೋದು. ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದರೂ ಸಹ ಈ ತಿಂಗಳಿನ ಒಂದು ಗ್ರಹದ ಒಂದು ಗೋಚಾರ ಅಂದರೆ ಗ್ರಹಗಳ ಒಂದು ಸ್ಥಿತಿ ನಿಮಗೆ ಅನುಕೂಲಕರವಾಗಿ ನಿಮ್ಮ ಪರವಾಗಿ ಭಾಳಷ್ಟು ಉತ್ತಮ ಪ್ರಯೋಜನಗಳನ್ನು ಕೊಡಲಿವೆ. ಹಣದ ವಿಚಾರವಾಗಿ ಗಮನಿಸಿದರೆ ಅಲ್ಲಿ ಶುಕ್ರಾನುಕೂಲ ಸಹ ಉತ್ತಮವಾಗಿ ತಿಂಗಳು ಪೂರ್ತಿ ಇರುವ ಕಾರಣ ಶುಕ್ರನ ಒಂದು ಬೆಂಬಲ, ಗುರುವಿನ ಬೆಂಬಲದ ಜೊತೆಗೆ ಹಣಕಾಸು ನಿಮಗೆ ಹರಿಯುವಂಥದ್ದು. ಮಂಗಳನು ಸಹ ನಿಮಗೆ ಅಲ್ಲಿ ಭೂಮಿ, ಮನೆ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ವಿಚಾರ ಇರ್ಬೋದು. ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಉದ್ಯೋಗ ಸಿಗುವುದಾಗಲಿ, ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕೋರಿಗೆ ಉದ್ಯೋಗದ ಒಂದು ಕಾಲ್ ಲೆಟರ್, ಆಫರ್ ಲೆಟರ್ ಬರ್ಬೋದು. ಅಥವಾ ಇದ್ದಂಥ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಗಳು ಸಿಗ್ಬೋದು. ಅಥವಾ ಉದ್ಯೋಗವನ್ನು ಬದಲಿಸುವಂತಹ ಒಂದು ವಿಚಾರಕ್ಕೆ ಕೆಲವರು ಯೋಚನೆ ಮಾಡಿದರೆ ಅದಕ್ಕೆ ಸಹ ಅನುಕೂಲವಾದ ಫಲಿತಾಂಶ ಬರುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದರೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ತಕ್ಕ ಪುರಸ್ಕಾರ, ಅಪೇಕ್ಷಿತವಾದ ಸ್ಥಾನಮಾನ, ಸೀಟುಗಳು ಸಿಗುವಂಥದ್ದು. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ರಿಸಲ್ಟ್ಗಳು ನಿಮಗೆ ಉತ್ತಮವಾದ ರ್ಯಾಂಕಿಂಗ್ಗಳು ಬರುವಂಥದ್ದು. ಅಪೇಕ್ಷೆ ಪಟ್ಟಂಥ ಒಂದು ಸಂಸ್ಥೆಯಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ನಿಮಗೆ ಸೀಟುಗಳು ಸಿಗುವಂಥದ್ದು. ಈ ರೀತಿ ಏನೇನು ನಿಮ್ಮ ದೀರ್ಘಕಾಲೀನ ಕನಸುಗಳಿವೆ, ಅದು ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಕನಸುಗಳಿರ್ಬೋದು, ಅವೆಲ್ಲವೂ ನನಸಾಗುವಂಥ ಕಾಲ ಈ ತಿಂಗಳಲ್ಲಿ ಇದೆ. ಇನ್ನು ಈ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಅಥವಾ ಬಾಂಧವ್ಯದ ವಿಚಾರ ಗಮನಿಸಿದಾಗಲೂ ಅಲ್ಲಿ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬಾಂಧವ್ಯ ಚೆನ್ನಾಗಿರುತ್ತೆ. ಜೊತೆಗೆ ಮಿತ್ರರಲ್ಲಿ, ಬಂಧುಗಳಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು. ಸಮಯಕ್ಕೆ ಸರಿಯಾಗಿ ನಡೆಯುವಂತಹ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಕಾರ್ಯಾಚರಣೆಗಳು ಸಹ ಸಮಯಕ್ಕೆ ಸರಿಯಾಗಿ ನಡೆಯುವಂಥ. ಉದಾಹರಣೆಗೆ ಪ್ರಮೋಷನ್ ಸಿಗಬೇಕು, ಅದು ಬಡ್ತಿ ಸಿಗಬೇಕು, ಅಥವಾ ಇನ್ನಿತರ ಯಾವುದೇ ಸವಲತ್ತುಗಳು ಸಿಗಬೇಕು, ಅದು ನಿಮಗೆ ಕಾಲಕ್ಕೆ ಸಿಗುವಂಥದ್ದೆಲ್ಲ ಕರೆಕ್ಟಾಗಿ ಸಿಗುವಂಥದ್ದು ಯೋಗ ಸಹ ಈ ತಿಂಗಳಲ್ಲಿ ಇದೆ. ಹಿಂದೆ ಬಹಳಷ್ಟು ಪ್ರಯತ್ನ ಪಟ್ಟರೂ ಆಗದಿದ್ದಂಥ ಕೆಲವು ಕೆಲಸ ಕಾರ್ಯಗಳು ಆಕಸ್ಮಿಕವಾಗಿ, ಕ್ಷಿಪ್ರವಾಗಿ ಈ ತಿಂಗಳಲ್ಲಿ ಆಗುವುದು. ಜೊತೆಗೆ ಆಕಸ್ಮಿಕ ಧನಲಾಭ ಯೋಗ ಅಂತ ಬರ್ತೀನಿ. ಅಲ್ಲಿ ಆಕಸ್ಮಿಕವಾಗಿ ನಿಮಗೆ ಹಣ ಸಹ ನಿಮಗೆ ಸಿಗುವಂಥದ್ದು. ಕೇತುವಿನ ಬೆಂಬಲ ಜೊತೆಗೆ ಮಂಗಳನ ಬೆಂಬಲ ಏಕಕಾಲದಲ್ಲಿ ಇರುವ ಕಾರಣ ವಿದೇಶದ ಯೋಗ, ವಿದೇಶ ಪ್ರಯಾಣ, ವಿದೇಶಿ ಮೂಲದ ಸಂಸ್ಥೆಗಳ ಜೊತೆ ಒಪ್ಪಂದ, ಅಥವಾ ವಿದೇಶದಿಂದ ನಿಮಗೆ ನಿರಂತರವಾಗಿ ಹಣಕಾಸು ಬರುತ್ತೆ ಯಾವುದೇ ರೀತಿಯ ಒಪ್ಪಂದ ಮುಂತಾದೆಲ್ಲ ಆಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿರೋರಿಗೆ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಈ ವಿದೇಶ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಈಗ ಭಾಳಷ್ಟು ಗರಿಗೆದರುವಂಥ ಒಂದು ಆರ್ಥಿಕ ಪ್ರಯೋಜನಗಳು ಆಗಲಿವೆ. ಹಾಗೆಯೇ ಈ ಬಾಂಧವ್ಯದ ವಿಚಾರ ಸಹ ಉತ್ತಮ ಇರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿ ಬಾಂಧವ್ಯ, ಅಥವಾ ಈ ಪ್ರೇಮಿಗಳು, ಲವರ್ಸ್ ಅಂತೇಳಿ ಪ್ರೇಮಿಗಳ ವಿಚಾರ, ಬಾಂಧವ್ಯ ಸಹ ಚೆನ್ನಾಗಿ ಮೂಡುತ್ತೆ. ಇನ್ನು ದೀರ್ಘಕಾಲದಿಂದ ಭೇಟಿಯಾಗದಿದ್ದಂಥ ವ್ಯಕ್ತಿಗಳನ್ನು ಭೇಟಿಯಾಗೋದು, ಅವರ ಮೂಲಕ ನಿಮಗೆ ಸಹಾಯಗಳು ಆಗುವಂಥದ್ದು. ನೀವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ನಿಮಗೆ ಜನಾನುರಾಗ ಅಥವಾ ಕೆಲವು ಕೀರ್ತಿ ಅಥವಾ ಪ್ರಶಸ್ತಿಯ ಅವಕಾಶಗಳು ಬರುವಂಥದ್ದು. ಸಾರ್ವಜನಿಕವಾದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ನೀವು ಎಕ್ಸ್ಪೆಕ್ಟ್ ಮಾಡಿದ ಅಂದರೆ ಅನಿರೀಕ್ಷಿತವಾದ ಕೆಲವು ಪ್ರಯೋಜನಗಳು, ಲಾಭಗಳು ಈ ತಿಂಗಳಲ್ಲಿ ನಿಮ್ಮ ಗಮನಕ್ಕೆ ಬರಲಿವೆ. ಕೌಟುಂಬಿಕ ವಾತಾವರಣ ಸಹ ಉತ್ತಮವಾಗಿ ಇರುವಂಥ ಅವಕಾಶ ಈ ತಿಂಗಳಲ್ಲಿ ಇದೆ. ಅದ್ಭುತವಾಗಿ ಅಲ್ಲಿ ಗುರು, ಕೇತು, ಮಂಗಳ, ಬುಧ ಮತ್ತು ಶುಕ್ರರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಚಂದ್ರನ ಬೆಂಬಲ ಸಹ ನಿಮಗೆ ಮಧ್ಯೆ ಸಿಗುತ್ತೆ. ಯಾಕಂದರೆ ಚಂದ್ರನು ಎರಡೆರಡು ದಿನಕ್ಕೂ ಒಮ್ಮೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಅಲ್ಲಿ ಒಂದು ಚಂದ್ರನ ಗೋಚಾರ ಫಲ ಕ್ಷಿಪ್ರವಾಗಿ ಬದಲಾಗ್ತಾ ಹೋಗುತ್ತೆ. ಅಂಥ ಡೇಟ್ಗಳನ್ನು ಹೇಳ್ತೇನೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಜುಲೈನಲ್ಲಿ ಜುಲೈ 1, 2, 3, 6, 7, 8, 11, 12, 17, 18, 19, 20, 26, 27, 28, 29, 30 ಸುಮಾರು 17 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಅನುಕೂಲಕರವಾದ ದಿನಗಳು ಸಿಕ್ಕಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಮತ್ತು ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಬಳಸಿಕೊಳ್ಳಿ. ಬಣ್ಣಗಳ ವಿಚಾರ ನೋಡೋಣ. ಈ ತಿಂಗಳಲ್ಲಿ ಬಳಸುವಂಥ ನಿರಂತರವಾದ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ ಮಿಕ್ಸ್ ರೆಡ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 3, 7, 9 3, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ
ಈ ತಿಂಗಳಲ್ಲಿ ಬರತಕ್ಕಂಥ ಸದಾವಕಾಶಗಳು ನಿಮ್ಮ ಪರವಾಗಿ ಕೆಲಸ ಮಾಡಲಿ. ಇನ್ನು ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ನೀವು ಮಾಡುವಂಥ ಕೆಲವು ವಿಚಾರಗಳಂದರೆ ಗಣೇಶ, ಶಿವ, ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀದೇವಿ, ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡಬಲ್ಲಿ. ಯಾಕಂದರೆ ಅಲ್ಲಿ ನಿಮಗೆ ಈ ಶುಕ್ರನ ಬೆಂಬಲ 4ರ ಬಳಿಕ ಸ್ವಲ್ಪ ವ್ಯತಿರಿಕ್ತ ಆಗ್ಬೋದು. ಹಾಗಾಗಿ ಮಹಾಲಕ್ಷ್ಮೀ ದೇವಿ, ನಾರಾಯಣ, ವೆಂಕಟೇಶ್ವರ, ರಂಗನಾಥ ಮುಂತಾದ ಯಾವುದೇ ಈ ಲಕ್ಷ್ಮಿ ಮತ್ತು ನಾರಾಯಣರ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಬಳಸುವಂಥ ಬಣ್ಣಗಳಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ ಮಿಕ್ಸ್ ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 379 379 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಈ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಕೋಬೋದು. ಎಲ್ಲ ಮೀನರಾಶಿಯವರಿಗೆ ಜುಲೈ ತಿಂಗಳು ಶುಭದಾಯಕವಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.